$1823 ಕೋಟಿ ತೆರಿಗೆ ಕಟ್ಟಲು ಕಾಂಗ್ರೆಸ್ಗೆ ಐಟಿ ನೋಟಿಸ್ ಅನ್ನು ಕೊಟ್ಟಿದೆ. ಐಟಿ ನೋಟಿಸ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 1823 ಕೋಟಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ನೋಟಿಸ್ ಬಂದಿದೆ. ಈ ನೋಟಿಸ್ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ರು. ಕರ್ನಾಟಕದಲ್ಲೇ ಬಯಲಾಗಿದ್ದ ಯಡಿಯೂರಪ್ಪ ಡೈರಿ ಆಗಲಿ, ಮೋದಿಯವರು ಫಲಾನುಭವಿ ಎಂದು ಆರೋಪಿಸಲಾಗಿರುವಂತ ಬಿರ್ಲಾ ಸಹಾರಾ ಡೈರಿ ಆಗಲಿ ಯಾಕೆ ಕಣ್ಣಿಗೆ ಬಿದ್ದಿಲ್ಲ? ಇದು ಸಿಎಂ ಸಿದ್ದರಾಮಯ್ಯನವರ ಪ್ರಶ್ನೆ. ಕೇಂದ್ರ ಸರ್ಕಾರ ಐಟಿ, ಇಡಿ, ಸಿಬಿಐ ಅನ್ನ ತನ್ನ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಚುನಾವಣಾ ಬಾಂಡ್ ಮೂಲಕ ಬಿಜೆಪಿ ಸಾವಿರಾರು ಕೋಟಿ ಸುಲಿಗೆ ಮಾಡಿದೆ. ಆಡಳಿತಾರೂಢ ಬಿಜೆಪಿ ಸುಲಿಗೆ ಮಾಡಿರೋದು ಜಗಜ್ಜಾಹೀರಾಗಿದೆ. ಹಗರಣ ಬಯಲಾಗಿದ್ದಕ್ಕೆ ಜನರ ಗಮನವನ್ನ ಬೇರೆ ಕಡೆ ಡೈವರ್ಟ್ ಮಾಡಬೇಕು ಅಂತ ಇಂಥ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಜೊತೆಗೆ ವಿಪಕ್ಷಗಳನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತ ದುರುದ್ದೇಶ ಇರುವುದು. ಕೇಂದ್ರ ವರಮಾನ ತೆರಿಗೆ ವಂಚನೆ ಸುಳ್ಳು ಆರೋಪ ಮಾಡ್ತಾ ಇದೆ. ಐಟಿ ನೋಟಿಸ್ ಬಗ್ಗೆ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಕಾಂಗ್ರೆಸ್ ನಾಯಕರ ಡೈರಿಗಳೆಂದು ಹೇಳಿ ದಾಖಲೆ ಮುಂದಿಟ್ಟು ಐಟಿ ಇಲಾಖೆಯು ತೆರಿಗೆ ಉಲ್ಲಂಘನೆ ಎಂದು ಆರೋಪ ಮಾಡ್ತಾ ಇದೆ. ಇದು ಈಗ ಆಲ್ರೆಡಿ ಚುನಾವಣಾ ಬಾಂಡ್ ವಿಚಾರ ಇರಬಹುದು, ಯಡಿಯೂರಪ್ಪ ಅವರ ಡೈರಿ, ಇನ್ನು ಮೋದಿ ಅವರು ಫಲಾನುಭವಿ ಎಂದು ಆರೋಪಿಸಲಾಗಿರುವಂತಹ ಬಿರ್ಲಾ ಸಹಾರಾ ಡೈರಿ ಯಾಕೆ ಮುನ್ನೆಲೆಗೆ ಬರ್ತಿಲ್ಲ, ಇವರಿಗೆ ಕಣ್ಣಿಗೆ ಕಾಣ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ.